ಟಿಸಿಎಲ್ ಇಲಾಖೆ ಅವಾಂತರಕ್ಕೆ ರೈತರು ಹೈರಾಣರಾಗಿದ್ದಾರೆ. ಏಕಾಏಕಿ ಅನ್ನದಾತರಿಗೆ ಮಾಹಿತಿ ನೀಡದೆ ಹೈಟೆನ್ಷನ್ ವೈರ್ ಕಂಬಗಳನ್ನು ಅಳವಡಿಸ್ತಾ ಇರುವುದಕ್ಕೆ ರೊಚ್ಚಿಗೆದ್ದಿದ್ದಾರೆ. ರೈತರ ಆಕ್ರೋಶ ಕುರಿತ ವರದಿ ರಿಪೋರ್ಟ್ ನಿಮ್ಮ ಮುಂದೆ. ಕೆಪಿಟಿಸಿಎಲ್ ವಿರುದ್ಧ ರೈತರ ಆಕ್ರೋಶ. ಹೈಟೆನ್ಷನ್ ವಿದ್ಯುತ್ ವೈರ್ ಹಾಗೂ ಕಂಬಗಳ ಅಳವಡಿಸುತ್ತಿರುವುದಕ್ಕೆ ನಿಗಿ ಕೆಂಡ. ನಮಗೆ ಗೊತ್ತಿಲ್ಲದೆ ಏಕಾಏಕಿ ಹಾಕ್ತಿರೋದು ಯಾವ ನ್ಯಾಯ ಅಂತ ಕಿಡಿ. ಬೇಕೇ ಬೇಕು, ನ್ಯಾಯ ಬೇಕು ಅಂತ ಘೋಷಣೆ ಕೂಗುತ್ತಿರುವ ಬೀದರ್ ಜಿಲ್ಲೆ ಔರಾದ ತಾಲೂಕಿನ ಸಂತಪುರ ನಿವಾಸಿಗಳು. ರೈತರಿಗೆ ಯಾವುದೇ ಮಾಹಿತಿ ನೀಡದೆ ಕೆಪಿಟಿಸಿಎಲ್ನಿಂದ ಹೈಟೆನ್ಷನ್ ವೈರ್ ದೊಡ್ಡ ಕಂಬಗಳನ್ನು ಜಮೀನಲ್ಲಿ ಅಳವಡಿಸುತ್ತಿರುವುದೇ ಈ ಆಕ್ರೋಶಕ್ಕೆ ಕಾರಣ. ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ. ನಾವು ಪ್ರಾಣ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ದೊಡ್ಡ ಕಂಬಗಳ ಅಳವಡಿಕೆಗೆ ವೈರ್ ಹಾಕಲು ಬಿಡೋದಿಲ್ಲ ಅನ್ನುತ್ತಾರೆ ರೈತರು. ಏನು ಅನುಮತಿ ಇಲ್ಲ, ಏನಿಲ್ಲ. ನಾವು ಹೋಗಿ ಕೇಳಿದಾಗ ನಮ್ಮ ಪ್ರಕಾಶ್ ಮರ್ತುಳಿ ಅವ್ರದ್ದು, ನಮ್ಮ ಆತ್ಮೀಯರದು ಇದು ಹೊಲ, ನಾವು ಹೋಗಿ ಅವ್ರ ಜೊತೆ ಹೋಗಿ ಕೇಳಿದಾಗ ಇಲ್ಲ, ಇದು ನಾವು ಕೇಳಿಲ್ಲ, ಹೇಳಿಲ್ಲ, ಮತ್ತು ಹೇಗೆ ಹಾಕಿರಿ ಅಂತ ಕೇಳಿದಾಗ ಅವ್ರಂತಾರ ಇಲ್ಲ ನಾವು ಮಾಡ್ತೇವ್ರಿ, ಇದು ಜಿಲ್ಲಾಧಿಕಾರಿಗಳಿಂದ ಆದೇಶ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಹಲವು ಹಳ್ಳಿಯ ರೈತರಿಗೆ ಹೀಗೆ ಅಲ್ಪ ಸ್ವಲ್ಪ ಪರಿಹಾರದ ಆಸೆ ತೋರಿಸಿ ಗುತ್ತಿಗೆದಾರರು ಜಮೀನಲ್ಲಿ ಹೈಟೆನ್ಷನ್ ಕಂಬಗಳನ್ನು ಹಾಕ್ತಾ ಇದ್ದಾರೆ. ಪ್ರಕಾಶ್ ಎಂಬ ರೈತನ 2 ಎಕರೆಯಲ್ಲಿ ಈಗಾಗಲೇ 2 ಕಂಬಗಳನ್ನು ಅಳವಡಿಸಲಾಗಿದೆ. ಈ ರೈತರ ಗೋಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸ್ಪಂದಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು. ಮಲ್ಲಿಕಾರ್ಜುನ್ ಮರ್ಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್.